ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ತಮ್ನೇಲನ್ನು ಮಾಡ್ಕೊಳ್ಳೋದು ಹೇಗೆ, ಯಾವ ಆ್ಯಪ್ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಶಾರ್ಟಾಗಿ ಹೇಳ್ತೀನಿ ನೋಡಿ. ಇವಾಗ ನಾನು ಪಿನ್ ಮಾಡಿದ್ದೀನಲ್ಲ, ಪಿನ್ ಮಾಡಿರೋದು ಅದರ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿಬಿಟ್ಟು ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಯಾವ ರೀತಿಯಾಗಿ ನಿಮಗೆ ಡಿಸೈನ್ಗಳು ಬೇಕು ಬ್ಯಾಕ್ ಡಿಸ್ಪ್ಲೇಗೆ ಆ ಥರ ನೀವು ಸೆಟ್ ಮಾಡ್ಕೋಬೇಕು. ನಾನು ಫಸ್ಟ್ ಯಾವುದಿದೆಯೋ ಅದನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಏನು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಪ್ಲಸ್ ಅಂತ, ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ನಾವು ಪ್ರಾಮ್ ಗ್ಯಾಲರಿನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದರಲ್ಲಿ ನಿಮಗೆ ಯಾವುದನ್ನು ಸೆಟ್ ಮಾಡ್ತಾ ಇದ್ದೀರೋ ನೀವು ಅದನ್ನು ಇದರಲ್ಲಿ ತಗೋಬೇಕು. ಅದಾದಮೇಲೆ ಇದು ನಮಗೆ ಯಾವ ರೀತಿ ಸೈಜ್ ಬೇಕು, ಯೂಟ್ಯೂಬ್ ಸೈಜ್ ತಮ್ನೇಲ್ ಸೈಜ್ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಆ ಮೇಲ್ಗಡೆ ಇರೋ 3 ಡಾಟನ್ನು ನಾವು ಕ್ಲಿಕ್ ಮಾಡಿದಾಗ ಅದರಲ್ಲಿ ಇಮೇಜ್ ಸೈಜ್ ಅಂತ ಬರುತ್ತೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಇಮೇಜ್ ಸೈಜು ನಮಗೆ ಯೂಟ್ಯೂಬಲ್ಲಿ ಹಾಕ್ತಕ್ಕಂಥ ತಮ್ನೇಲ್ ಬೇಕಾಗಿರುತ್ತೆ. ಸೊ ಆವಾಗ ಈ ರೀತಿಯಾಗಿ ಓಪನ್ ಮಾಡಿದಾಗ ಅದರಲ್ಲಿ ಇಲ್ಲಿ ಮೂಲೆಯಲ್ಲಿ ಮೇಲ್ಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಯಾವುದಕ್ಕೆ ಯಾವ್ದು ಸೈಜ್ ಬೇಕೋ ಅಷ್ಟು ಇರುತ್ತೆ ಅದರಲ್ಲಿ. ಸೊ ನಾನು ಅದನ್ನು ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ. ಸೊ ಈ ಥರ ಆಪ್ಷನ್ ಬರುತ್ತೆ. ಅದರಲ್ಲಿ ನಿಮಗೆ ಬೇಕಾಗಿರೋದು ಯೂಟ್ಯೂಬ್ ತಮ್ನೇಲ್. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಸೈಜ್ ರೆಡಿ ಆಗಿರುತ್ತೆ. ಆರಾಮಾಗಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಇವಾಗ ಓಕೆ ಕೊಟ್ಟೆ ನೋಡಿ, ನನಗೆ ಈ ರೀತಿಯಾಗಿ ಸೆಟ್ ಆಯಿತು. ಓಕೆ, ಇವಾಗ ನೀವು ಇದ್ರ ಮೇಲೆ ಬರೀಬೇಕು ಏನೋ ಒಂದು, ನೀವು ಏನು ಹೇಳ್ತಿರೋ ಅಥವಾ ಏನು ಸಂದೇಶವನ್ನು ಕೊಡ್ತಿರೋ ಅದನ್ನು ಬರೀಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ಪ್ಲಸ್ ಅಂತ, ಅಂತ ಕ್ಲಿಕ್ ಮಾಡಿ ಅದ್ರ ಮೇಲೆ ಪ್ಲಸ್ ಇದೆಯಲ್ಲ ಇದ್ರ ಮೇಲೆ ಟೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಸ್ಟೈಲ್ಸ್ ಇದೆಯಲ್ಲ ಅಲ್ಲಿ ಓಪನ್ ಮಾಡಿ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ನಾನು ಇವಾಗ ಬರೀತೀನಿ ನೋಡಿ. ನನಗೆ ಒಂದು ನಿಮಿಷ. ಓಕೆ, ಕನ್ನಡ ಆ್ಯಡ್ಸ್ ಸ್ವಪ್ನ ಅಂತ ನಾನು ಬರ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಬರ್ಕೊಂಡ್ಮೇಲೆ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ನೋಡಿ ಈ ರೀತಿಯಾಗಿ ಬಂದಿರುತ್ತೆ. ನಾವು ಇದನ್ನು ಇನ್ನೂ ಕೂಡ ಎಡಿಟ್ ಮಾಡ್ಕೋಬೇಕು ನಮಗೆ ಅಂತ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಅದಕ್ಕೋಸ್ಕರ ಎಡಿಟ್ ಮಾಡಬೇಕು ಅಂತ ಅಂದರೆ ನೋಡಿ ಇಲ್ಲಿ ಕೆಳಗಡೆ ಇವೆಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಇಲ್ಲಿ ಸ್ಟೈಲನ್ನು ಆಯ್ಕೆ ಮಾಡ್ಕೊಂಡು ನಿಮಗೆ ಯಾವ ರೀತಿ ಸ್ಟೈಲ್ ಬೇಕೋ ಆ ರೀತಿ ಸ್ಟೈಲನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬರೆದಿರೋ ಟೆಕ್ಸ್ಟನ್ನು ಓಕೆ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವು ಇನ್ನೂ ಕಲರು ಇನ್ನೂ ಅಟ್ರ್ಯಾಕ್ಟಾಗಿ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರಲ್ವ ಅದ್ರ ಮೇಲೆ ನಿಮಗೆ ಕಲರ್ ಅಂತ ಇರುತ್ತೆ ನೋಡಿ. ಕಲರ್ ಅಂತ ಆಯ್ಕೆ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ಬ್ಯಾಕ್ ಮತ್ತು ಅಕ್ಷರ ಹಿಂದ್ಗಡೆ ಯಾವ ಕಲರ್ ಬೇಕು, ಅಕ್ಷರಕ್ಕೆ ಯಾವ ಕಲರ್ ಬೇಕು ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ಸೊ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು, ನಾನೀಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಪ್ಲಸ್ ಪಕ್ಕ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಅದರಲ್ಲಿ ಓಪನ್ ಆದಮೇಲೆ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ನಿಮ್ಮದು ಆಲ್ರೆಡಿ ಗ್ಯಾಲರಿಲಿ ಇದು ಸೇವ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ನೀವು ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅನ್ನೋದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮರೆಯದೇನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಇದೇ ಥರ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ. ನಿಮಗೆ ಯಾವ ರೀತಿ ಡೌಟ್ಸ್ ಇದ್ದರೆ ಕೂಡ ನನಗೆ ಕೇಳಿ. ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡಿರೋದೇ ಯೂಟ್ಯೂಬ್ ಚಾನಲ್. ಸೊ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.